ರೆಡಿ 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 ಇವೆಲ್ಲ ಹಾಕ್ಬಿಡೋದು. ಎಲ್ಲ ಹಾಕ್ತೀನಿ. ಗಾಡಿ ಫೋರ್ಸ್ ಕೊಡ್ತಾವಳ. ಗುಡ್. ಈ ಚಂದಕ್ಕೆ ನೀವು ಸೈಕಲ್ ಓಡಿಸೋಕ್ಕೆ ವಿಡಿಯೋ ಬೇರೆ ಮಾಡ್ಬೇಕು. ಕಿವಿಗೋಯ್ತು ಗೀತತೆ ಬ್ಯಾಡ್ ಬ್ಯಾಡ್ ಗೀತತೆ ಮಾತಾಡ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಗ್ಯಾಲರಿ. ಇವತ್ತು ನಾನು ಜೀವಸ್ ರಿಟ್ರೀಟಲ್ಲಿದ್ದೀನಿ, ವಿಚ್ ಈಸ್ ಲೊಕೇಟೆಡ್ ಇನ್ ವೈನಾಡ್. ಈ ಸಲ ಫಾರ್ ಅ ಚೇಂಜ್ ನಾನು ವಿರಾಟ್ ಜೊತೆ ಬಂದಿಲ್ಲ, ಬಟ್ ಐ ಹ್ಯಾವ್ ಕಮ್ ವಿತ್ ಮೈ ಅತ್ತೆ ಆ್ಯಂಡ್ ಮೈ ಕಸಿನ್. ಆ್ಯಂಡ್ ಟುಡೇ ಈಸ್ ಅ ವೆರಿ ಸ್ಪೆಷಲ್ ಡೇ ಬಿಕಾಸ್ ಇವತ್ತು ನನ್ನ ಕಸಿನ್ ಬರ್ಡೇ. ಸೊ ನೀವು ಅವಳಿಗೆ ವಿಶ್ ಮಾಡಿಬಿಡಿ. ಸಿಂಚ್, ದಿಸ್ ಈಸ್ ಮೈ ಕಸಿನ್ ಸಿಂಚನ. ಹ್ಯಾಪಿ ಬರ್ಡೇ ಸಿಂಚು. ಥ್ಯಾಂಕ್ ಯು. ಸೊ ನಾವು ಈ ಪ್ಲೇಸ್ಗೆ ನೆನ್ನೆ ಬಂದ್ವಿ. ಅದು ನಾವಿರೋ ವಿಲ್ಲಾ ಕಾಟೇಜ್. ಯು ಕ್ಯಾನ್ ಸಿ ದ ನೇಚರ್. ಹೌ ನೈಸ್. ಅಲ್ಲೆಲ್ಲ ಇನ್ನೊಂದಷ್ಟು ವಿಲ್ಲಾಸ್ ಇದೆ. This is the reception. I'll show this to you from front. ಆ್ಯಕ್ಚುಲಿ ನಾನು ದಾವಣಗೆರೆಯಲ್ಲಿದ್ದೆ. ಸೊ ಅಲ್ಲಿಂದ ಮಂಡ್ಯಕ್ಕೆ ಬಂದು ಮಂಡ್ಯಲ್ಲಿ ಒಂದಿನ ಸ್ಟೇ ಮಾಡಿ ಆಮೇಲೆ ಮಂಡ್ಯದಿಂದ ನಾವು ಬಂದ್ವಿ. ಬಿಕಾಸ್ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ ಫ್ರಮ್ ದಾವಣಗೆರೆ ಟು ವೈನಾಡ್. ದಾವಣಗೆರೆಯಿಂದನೇ ಬಂದಿದ್ದರೆ ಐ ಥಿಂಕ್ 10 hours ಆಗ್ತಿತ್ತು. ನಾನು 10.5 hours ಆಗ್ತಿತ್ತು ಇಲ್ಲಿ ರೀಚ್ ಆಗೋಕ್ಕೆ. ಒನ್ ಡೇ ಕಂಪ್ಲೀಟ್ ವೇಸ್ಟ್ ಆಗಿಬಿಡ್ತಿತ್ತು. ಸೊ ವಿ ಪ್ಲ್ಯಾಂಡ್ ನಾನು ಮಂಡ್ಯಕ್ಕೆ ಹೋಗಿ ಅಲ್ಲಿ ಸ್ಟೇ ಆಗಿ ಅಲ್ಲಿಂದ ಬರೋಣ ಅಂತ. ಸೊ ನಮಗೆ ಅಲ್ಲಿಂದ ಮಂಡ್ಯದಿಂದ ಇಲ್ಲಿಗೆ ಬರೋದಕ್ಕೆ 5.5 hours ತೋರಿಸ್ತಿತ್ತು. ಬಟ್ ನಾವು ಐ ಥಿಂಕ್ 5 hours ಬಂದ್ವಿ ಅಲ್ವಾ. ಇಲ್ಲಿ ಬಂದಾಗ ಎಷ್ಟೊತ್ತಾಗಿತ್ತು? 2:30. ಬಂದು ನಾವು ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ವಿ. ಊಟ ವಾಸ್ ಗುಡ್, ಚೆನ್ನಾಗಿತ್ತು. ನಾವು ಫಸ್ಟೇ ಆರ್ಡರ್ ತೊಗೊಂಡ್ಬಿಟ್ಟಿದ್ರು ಲಂಚ್ದು. ಸೊ ಊಟ ರೆಡಿ ಮಾಡಿದರು. ಊಟ ಮಾಡಿಕೊಂಡು ವಿ ರೆಸ್ಟೆಡ್. ಮಸಾಜ್ ಮಾಡಿಸಿದ್ವಿ ನೆನ್ನೆ ನಾವು. ಸಿಂಚು ಮತ್ತು ಅತ್ತೆ ಹೆಡ್ ಮಸಾಜ್ ಮಾಡಿಸಿದ್ರು, ನಾನು ಬಾಡಿ ಮಸಾಜ್ ಮಾಡಿಸಿದೆ. ಇಟ್ ವಾಸ್ ಮಚ್ ನೀಡೆಡ್ ಬಿಕಾಸ್ ನಾನು ದಾವಣಗೆರೆಯಿಂದ ಮಂಡ್ಯದಿಂದ ವೈನಾಡ್ಗೆ ಡ್ರೈವ್ ಮಾಡ್ಕೊಂಡು ಬಂದಿದ್ದೆ. ಸೊ ಐ ವಾಸ್ ಕಂಪ್ಲೀಟ್ಲಿ ಡ್ರೈನ್ಡ್ ಆ್ಯಂಡ್ ಬಾಡಿ ಎಲ್ಲ ತುಂಬ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಮಸಾಜ್ ಮಾಡಿಸಿದೆ, ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ನೆನ್ನೆನೂ ನಮ್ದು ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ಸ್ ಇತ್ತು ಬಟ್ ಯಾವುದೂ ಆಗಿಲ್ಲ. ವಿ ಜಸ್ಟ್ ರೆಸ್ಟೆಡ್ ಅಲ್ವಾ ಸಿಂಚು? ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ಅಂದರೆ ಇಲ್ಲಿ ಫುಲ್ ಸೀನರಿ ಮತ್ತು ವ್ಯೂ ಇಂದನೇ ಇಲ್ಲಿ ಪ್ಲಸ್ ಪಾಯಿಂಟ್. ಅದರಿಂದನೇ ತುಂಬ ಮಸಾಜ್ ಇಲ್ಲ ಅಂದಿದ್ರು ಅಲ್ಲೇ ಅರ್ಧ ಪೀಸ್ ಆಫ್ ಮೈಂಡ್ ಸಿಕ್ಕಿರೋದು. ಚೆನ್ನಾಗಿದೆ ಪ್ಲೇಸ್, ತುಂಬ ಪೀಸ್ಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ಸೆವೆರಲ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ರಿವರ್ ರಾಫ್ಟಿಂಗ್ ಇದೆ. ಕ್ಲಿಯೋಪಾತ್ರ ನೋಡಿ, ಕ್ವೀನ್ ಕ್ಲಿಯೋಪಾತ್ರ ಇದೆ. ಮಸಿಪಾತ್ರ ಅವಳು ಮೋಸ್ಟ್ಲಿ ಬೇಗ ರೆಡಿ ಆಗ್ತಿದ್ದೇನೋ. ಕ್ಲಿಯೋಪಾತ್ರನೋ ಇವರಷ್ಟು ಲೇಟ್ ಮಾಡಾಗ್ತಿರ್ಲಿಲ್ಲ ನಾನು. ಈಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಟ್ರಿಪ್ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಿಮ್ಮನ್ನ ಫೋಕಸ್ ಮಾಡ್ತೀನಿ. ಇಲ್ಲಿ ಕರೆಕ್ಟಾಗಿ ಸ್ಟೈಲಿಶ್ ಆಗಿ ಅವ್ರನ್ನ ತೋರ್ಸೋಕ್ಕಿಂತ ಮುಂಚೆ ಫೋಕಸ್ ಮಾಡ್ತೀನಿ ಅಂತ ಹೇಳಬೇಕಂತೆ. ಆವಾಗ್ಲಿಗೂ ಇವಾಗ್ಲಿಗೂ ನಿಮ್ಗೆ ಏನು ಡಿಫ್ರೆನ್ಸ್ ಕಾಣ್ತು ಅಂತ ಹೇಳಿ ಪ್ಲೀಸ್. ಇಷ್ಟೊತ್ತು ಆ ಮಕ್ಕಳನ್ನ ಮಾತಾಡ್ಸ್ಕೊಂಡು ನಿಂತಿದ್ರು ನಮಗೆ ತತ್ತೆ. ಅವ್ರಿಗೆ ಲ್ಯಾಂಗ್ವೇಜ್ ಬರಲ್ಲ,
ಅಂದರು ಮಾತಾಡ ಯಾರು ಹೇಳಿದ್ ಬರಲ್ಲ ಅಂತ ಅಲ್ಲ ಏನು ಬರಲ್ಲ ಅಂತ ಹೇಳಿ ಲ್ಯಾಂಗ್ವೇಜ್ ಬರಲ್ಲ ಆ ಮಕ್ಕಳಿಗೆ ನಮ್ಮ ಲ್ಯಾಂಗ್ವೇಜ್ ಬರಲ್ಲ ಅಂದ್ರೂ ಅವ್ರನ್ನ ಮಾತಾಡ್ಸಿದ್ರು ಒಂದಿದ್ದು ಅಯ್ಯೋ ದೇವ್ರೆ ಚಂದ್ರ ನೋಡಿ ಇನ್ನೂ ಹೋಗಿಲ್ಲ ಇಟ್ಸ್ 8:30 ಆ್ಯಂಡ್ ಸ್ಟಿಲ್ ಅವರ್ ಮೂನ್ ಈಸ್ ಹಿಯರ್ ವಾವ್ ನೇಚರ್ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಗೆ ಇದಕ್ಕೆ ಆರ್ವಿಕನ ಫ್ರೆಂಡ್ ಮಾಡ್ಕೊಂಡಿದ್ದಾರೆ ಆರ್ವಿಕಾ ಗುಡ್ ಎಸ್ ಎಸ್ ಲೆಟ್ಸ್ ಗೋ ಮುಟ್ಟೋಣ ಅಂದ್ರೆ ಅಲ್ಲ ನೀರು ಮುಟ್ಟೋಣ ಅಂದ್ರೆ ಗಲೀಜು ಬಾಯ್ ಫ್ಲವರ್ ಬಾಯ್ ಬಾಯ್ ಬಟ್ ಆ ಫ್ಲವರ್ ಇದ್ದಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಎಷ್ಟು ಸಾಲ್ಸು ಅಂತಲ್ಲ ಸಣ್ಣ ತೋರಿಸ್ತೀನಿ ನಿಮಗೆ ಕಾಣ್ತಾ ಇಲ್ಲ ಕಾಣ್ತು ವಾವ್ ನೋಡಿಲಿ ಕಂಡುಬಿಡಕ್ಕಾಗ್ತಿಲ್ಲ. ಈಗ ನಾನು ಸ್ವಲ್ಪ ನೇಚರ್ನ ಸವಿತೀನಿ ಬಾಯ್ Go like to the plantation and Yeah. take photos and all. ಓ ನೈಸ್ ಎಸ್ ಒಳಗೆ ಹೋಗ್ಬೋದಂತೆ ಒಳಗೆ ಹೋಗಿ ಫೋಟೋಸ್ ಎಲ್ಲ ತೆಕ್ಕೊಳ್ಳಿ ಅಂತ ಹೇಳಿದ್ರು ಸೊ ಐ ಆಮ್ ಗೋಯಿಂಗ್ ಇನ್ಸೈಡ್ inside the tea plantation. Wow, this looks so beautiful. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಪೂರ್ತಿ ಐ ಆಮ್ ಕವರ್ಡ್. ದಿಸ್ ಲುಕ್ಸ್ so beautiful. It's okay, don't worry. Or just act like that. ಅಷ್ಟೇ ಮಾಡೋದೀಗ ಖುಷಿ ಆಗ್ತಾ ಇಲ್ಲ ಕಾಣಿಸ್ತಿಲ್ಲ ಫೋರ್ಸ್ ದೋಣಿಯ ದಿಕ್ಕನ್ನೇ ಬದಲಿಸಿದ ತೇಜಸ್ವಿನಿ ಆಚಾರ್. It's like the first will be taken. ಗಾಡಿ ಓಡಿಸೋಕೆ ಮಾಡಿದ್ಮೇಲೆ And then it will be ಸ್ಪೀಡ್ ಜಾಸ್ತಿ ಐತಿ ಸ್ಪೀಡ್ ಜಾಸ್ತಿ ಇಟ್ಟುಕೊಂಡಿರ್ತೀವಿ ನೀರು ಓಡಿಸೋಕೆ ವಯಸ್ಸು ಪಾಲ್ಟಿ ಬ್ಯಾಂಪ್ ಕುಲಿಬೇಡ. ಮಾಡು ಇರು ನಾನು ಬರ್ತೀನಿ ಆಮೇಲೆ ಇಲ್ಲ ಇಂಚೂರು ಆ ಕಡೆ ಹೋಗು. ಸ್ಟ್ರೈಟ್ ಹಾಕು ಫಸ್ಟು ತಳ್ಳೋ. Ma'am, can you just do like ಮತ್ತು ಮಾರ್ನಿಂಗ್ ಆ್ಯಕ್ಚುಲಿ ಯೋಗ ಇತ್ತು, ನಾವು ಅದನ್ನು ಮಿಸ್ ಮಾಡಿದ್ವಿ. ಮಲ್ಕೊಂಡಿದ್ವಿ ನಾವು ಯೋಗ ಟೈಮಲ್ಲಿ 6 to 7 ಯೋಗ ಅಂತ ಹೇಳಿದರು. ಬಟ್ ನಾವು ನಾಳೆ ಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಗೆ ನೆನ್ನೆ ಆ್ಯಕ್ಚುಲಿ ರೆಸ್ಟ್ ಬೇಕಿತ್ತು. ಇವತ್ತು ನಾವು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಂದರೆ ನೆನ್ನೆ ರೆಸ್ಟ್ ಮಾಡಬೇಕಿತ್ತು. ಸೊ ವಿ ರೆಸ್ಟೆಡ್ ಕಂಪ್ಲೀಟ್. ನೆನ್ನೆ ರೆಸ್ಟ್ಗೆ ಬಿಟ್ಬಿಟ್ವಿ. ಇವತ್ತು ಬೆಳಗ್ಗೆ ಎದ್ದು ತಿಂಡಿ ತಿನ್ಕೊಂಡು. ಮತ್ತು ಹೇಗಿದೆ ಫುಡ್ಡು? ಚೆನ್ನಾಗಿದೆಯಾ? How is the food, Sinch?
ಬೆಳಗ್ಗೆ ಇನ್ನೇನು ಮಾಡಿದ್ವಿ ನಾವು ಅಷ್ಟೇ ಅಲ್ವಾ. ಬೆಳಗ್ಗೆ ಫಾಗ್ ಅಂತೂ ಮೈ ಗುಡ್ನೆಸ್. 7:30ಗೆ ನಾನು ಎದ್ದಿದ್ದು. 7:30ಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಫಾಗು. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ದ ಫಾಗ್, ಬಟ್ ಲುಕ್ ಆಟ್ ಇಟ್. ಮೈ ಗಾಡ್. And the birds chirping. So soothing. It's 7:30 in the morning. ಆಮೇಲೆ ನಾನು ಸಿಂಚುನ ಎದ್ದೇಳಿಸ್ಬಿಟ್ಟೆ, ಹೇಳು ಸಿಂಚು ಫಾಗ್ ಮಿಸ್ ಮಾಡ್ಕೋಬೇಡ ಅಂತ. ಆಮೇಲೆ ನಾವಿಬ್ಬರು ವಾಕಿಂಗ್ ಬಂದಿದ್ವಿ. ಒಂದಷ್ಟು ರೀಲ್ಸ್ ಎಲ್ಲ ಮಾಡಿದ್ವಿ, ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಫೋಟೋಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದೇನೇ ಅನಿಸುತ್ತೆ, ಇಲ್ಲೇ ಅನಿಸುತ್ತೆ ಮೆಡಿಟೇಷನ್. ಆ್ಯಂಡ್ ಕಳರಿಪಟ್ಟು ಇದೆ ಅಲ್ವಾ, ಕಳರಿಪಟ್ಟು ಏನದು, ಕಲರಿಪಟ್ಟು ಇದೆ. ಆ ಕಡೆ ಮಸಾಜ್ ಸೆಂಟರ್ ಇದೆ. ಆ್ಯಂಡ್ ಐ ಥಿಂಕ್ ಕೆಳಗಡೆ ಮೋಸ್ಟ್ಲಿ ಯೋಗ ಅನಿಸುತ್ತೆ. ಇಲ್ಲಿ ಅದೇನೇನೋ ಆ್ಯಂಡ್ ಮೆಡಿಟೇಷನ್ ಇದೆ. ಈವ್ನಿಂಗ್ 5:30 to 6:30 ಅನಿಸುತ್ತೆ ಮೆಡಿಟೇಷನ್ ಟೈಮಿಂಗ್ಸು. ಒಂದು ನಿಮಿಷ, ಏನಿಲ್ಲ. ಮತ್ತೆ ಸ್ಟಾಪ್ ತಾನೆ, ಡೌಟ್ ಕ್ಲಿಯರ್ ಮಾಡಿ ಗಿದ್ದತ್ತೆ. ಓಮಗೆ ಸ್ಟಾರ್ಟ್ ಸ್ಟಾಪ್ ಅಲ್ವಾ ಓಮು. ಎಳೆ ರೀತಿಯಲ್ಲಿ ಎಷ್ಟಾದ ಸೆಳಿಯೇ. ಹೌದಾ, ಓಕೆ ಡೌಟು. ಓಮ್ ಅಂದ್ಬಿಟ್ಟು ಸ್ಟಾಪ್ ಮಾಡು ಅಂತ ಫಸ್ಟ್. ಈಗ ಓಮ್ ನೀನು ಒಟ್ಟಲ್ಲಿ ಓಮ್ ನೀನು ಎಷ್ಟುವರೆಗೂ ಯಾವ ಥರ ಹೆಂಗೆ ಹೇಳಿಕೆ ಹೇಳಿ. ಓಕೆ ಗೊತ್ತಿರ್ತೀನಿ. ಒಳ್ಳೆ ತಲೆ ತಿನ್ನ. ರೆಡಿ ರೆಕಾರ್ಡ್ ಮಾಡ್ಕೊತಿದ್ದೆ ಇದೆಲ್ಲ ರೆಡಿ. ಇವೆಲ್ಲ ಹಾಕ್ಬಿಡೋದು, ಎಲ್ಲ ಹಾಕ್ತೀನಿ. ಡ್ಯಾನ್ಸ್ ಮಾಡಿ ಹಾಕ್ಬಾರ್ದ್ರೆ ಹಾಕಿಲ್ಲ. ಇವಾಗ ಇದಕ್ಕೆಲ್ಲ ನಕ್ರ ಆಡಾಗಿದೆ. ರೆಡಿ. ನನಗೊಂದು ಚಾಲೆಂಜ್ ಹಾಕಿದ್ದಾರೆ, ಏನಂತ, ಯಾರು ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್ ಡೀಪ್ ಬ್ರೀತ್ ತಗೋತಾರೆ ಅಂತ ಅಲ್ವಾ? ಅದೇ ತಾನೇ ಚಾಲೆಂಜು. ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಚಾಲೆಂಜ್. ಬ್ರೀತ್ ಔಟ್, ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್. ಓಕೆ ಇರಿ, ಸ್ಟಾರ್ಟಾ? ರೆಡಿ. ನೀವು ಸ್ಟಾರ್ಟೇ ಮಾಡೋದು ಇದ್ಯಾವ ಚಾಲೆಂಜು? ಈಗಿಂದ ಸ್ಟಾರ್ಟ್. ನಾನೇ ವಿನ್ನರು. ಯಾರು ತುಂಬಾ ಹೊತ್ತು ಮಾಡ್ತಾರ ಅದು. ಇಲ್ಲ ಮಾಡು. ಸೊ ಇವತ್ತು ಮೆಡಿಟೇಟ್ ಮಾಡ್ತೀವಿ ನಾವು, ನಾಳೆ ಯೋಗ ಮಾಡ್ತೀವಿ. ಆ್ಯಂಡ್ ರಿವರ್ ರಾಫ್ಟಿಂಗ್, ಫಿಶ್ ಫೀಡಿಂಗ್ ಇದೆ. ಫಿಶ್ ಫೀಡಿಂಗಿಗೆ ಬಂದಿದ್ದೀವಿ. ಫ್ರಾಕ್ಸ್ ಹಾಕಿಗಿರ್ತದೆ, ಫುಡ್ ಹಾಕಿಗಿರ್ತದೆ. ಹಾಕು ಚಿನಿ.
ಫಿಶ್ನ ಮುಟ್ತಿರಾಗೀತತೆ. ನಮ್ಗೆ ಈತತೆ ಫಿಶ್ ಟಚ್ ಮಾಡ್ಬೇಕಂತೆ, ಟಚ್ ಮಾಡ್ತಾ ಇದ್ದಾರೆ ನೋಡಿ. ಕೊಡು ನನಗೂ ಫುಡ್ಡು ಸಿಂಚು. ಫುಡ್ ಹಾಕಿ ಗೀತತೆ. ಎಷ್ಟು ದಪ್ಪ ಇದೆ ನೋಡಿ. ಸ್ಮೆಲ್ ನೋಡಿ. ಹಾಕಿ ಹೂವು ದೊಡ್ಡದು ನೋಡು. ಗೀತತೆ. ಅಲ್ಲಿ ಅದು ಬಾಡಿನೇ ಕಾಣಿಸಿಲ್ಲ ಅಲ್ವಾ? ಕೆಳಗಿದೆ. ಕೆಳಗಿದೆ ಅದು. ಸರಿ ಇಷ್ಟುದ್ದ ಇದೆ. ಎಷ್ಟುದ ಇದೆ? ಇಷ್ಟುದ್ದ ಇದೆ ನೋಡಲಿ. ಹಿಂಗೆ ಹೋದಾಗ ನೋಡಲಿ. ಚೆನ್ನಾಗಿದೆ ವಾತಾವರಣ ತುಂಬ. ಅಂದರೆ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ಅಂದಾಗ ಯು ಕ್ಯಾನ್ ವಿಸಿಟ್ ದಿಸ್ ಪ್ಲೇಸ್. ವೆರಿ ನೈಸ್. ಹೋದ್ರು ನಮ್ಮ ಅಕ್ಕ. ಗೈಸ್, ನಮ್ಮ ಪಡಿಯಮ್ಮ ನಮ್ಮ ಪಡಿಯಮ್ಮ ಪ್ಲಕ್ ಮಾಡಿರೋದು ಸ್ಟಾರ್ ಫ್ರೂಟ ಯಾವ ಫ್ರೂಟ್ ಅಂತ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ಹೇಳಿ. ಪ್ಲಕ್ ಮಾಡಿಲ್ಲ, ಸಾರಿ, ಬಿದ್ದಿರೋದು ಎದ್ದಿರೋದು. ಹುಷಾರು ಹುಷಾರು ಗೀತತೆ, ಬಿದ್ದಿದ್ದೀರ. ನಿಧಾನ, ಬ್ರೇಕ್ ಹಿಡ್ಕೊಂಡು ಹೋಗಿ. ಅದು ಒಂದು ತಮಿಳ್ನವಳು ಡ್ರೈವಿಂಗ್ ಕ್ಲಾಸ್ ಹೇಳ್ತಾಳಲ್ಲ, ಅಲ್ಲಿ ನೋಡ್ತೀನಿ ದೂರ ಹೋಗಿ. ತಮಿಳ್ನಲ್ಲಿ ಹೇಳೋದು. ಹೌದಾ? ಏನಾಗ್ತಿದೆ? ತುಳಿರಿ ಕಮಾನ್ ಕಮಾನ್ ಗೀತತೆ. ಈ ಚಂದಕ್ಕೆ ನೀವು ಸೈಕಲ್ ಓಡಿಸೋಕೆ ವಿಡಿಯೋ ಬೇರೆ ಮಾಡ್ಬೇಕು ನಾವು. ಕಮಾನ್ ಗೀತತೆ, ಚಲೋ. ಅಲ್ಲ, ಡೌನ್ ಡೌನ್ ಹಂಗೆ ಹೋಗೋಣ, ನಡೀರಿ. ಪೂಲ್ ಹತ್ರ ಹೋಗೋಣ. ಹಾ, ಅಲ್ಲೇನೆ ಬನ್ನಿ. ಅಲ್ಲಿಗೆ ಹಂಗೆ ಹೋಗ್. ಓ, ಇಲ್ಲೇ ಕಮಾನ್ ಸೈಕಲ್ ರೈಡರ್, ಕಮಾನ್. ಇದನ್ನ ಇಲ್ಲೇ ನಿಲ್ಸಿದ್ರೆ ಒಳ್ಳೇದು, ಸೈಕಲ್ ಇಲ್ಲೇ ನಿಲ್ಸಿದ್ರೆ ಒಳ್ಳೇದು. ತಾವು ಬನ್ನಿ. ಗೇಮ್ಸ್ ಆಡಿದ್ವಿ ಕಾಫಿ ಟೈಮಲ್ಲಿ, ಕಾಫಿ ಕುಡ್ಕೊಂಡು. ಆಮೇಲೆ ಮಲಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಗೇಮ್ಸ್ ಆಡಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ನೆನ್ನೆ ಇಷ್ಟ ಆಯಿತು. ಈಗ ನಮ್ಮ ಮಧ್ಯಾಹ್ನದ ಪ್ಲ್ಯಾನ್ಸು ಸಿಂಚುದು ಕೇಕ್ ಕಟ್ಟಿಂಗ್ ಇದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸಿಂಚು, ಹ್ಯಾಪಿ ಬರ್ಡೇ ಟು ಯು. ಕಂಟಿನ್ಯೂ ಮಾಡಿರುತ್ತೆ. May the good God bless you. ಮಮ್ಮಿ ಹೇಳೋದು ವಿ ವಾಂಟ್ ಕೇಕ್ ಫ್ರಮ್ ಯು ಹಾಡಿಯತ್ತೆ. ಒಂದು ಬೈಟ್ ತಗೊಳ್ಳಿ. ಹ್ಯಾಪಿ ಬರ್ಡೇ, ಚೆನ್ನಾಗಿರೋ ಮಗಳೇ. ಥ್ಯಾಂಕ್ ಯು. 1 o'clock ಹಾಗೆ ಕೇಕ್ ಕಟ್ ಮಾಡಿಬಿಟ್ಟು ಊಟ ಮುಗಿಸಿ ಆಮೇಲೆ ಪೂಲಲ್ಲಿ ಆಟ ಆಡ್ತೀವಿ. ನಾನು ಇಲ್ಲಿ ಒಳಗೆ ಹೋಗಿದ್ದೀನಿ, ನನಗೆ ಅವಶ್ಯಕತೆ ಇಲ್ಲ. ಕಿವಿಗೋಯ್ತು ಗೀತತೆ, ಬ್ಯಾಡ್ ಗೀತತೆ. ನೀವು ಪೂಲಿಗೆ ಇಳಿದ್ರೆ ಚಳಿ ಆಗಲ್ಲ. ಇಳಿರಿ ಬೇಗ. ನನಗೆ ಇಷ್ಟು ಬರುತ್ತೆ ಅಂದ್ರೆ ನಿಮಗೆ ಇಷ್ಟು ಬರುತ್ತೆ. ಹಾಂ, ಸಮುದ್ರ ಮಂಥನ ಮಾಡೋಣ. ಸಮುದ್ರ ಮಂಥನ ಮಾಡೋಣ. ಅದು ತಿಳ್ಸೋದಿಲ್ಲ ನಿಮಗೆ. ಬೆಳಕನೇ ಬೆಳಗ್ಗೆ ಕೈಯಾಗ ಒಂದ್ಸರಿ ರೌಂಡ್ ಮಾಡ್ತೀನಿ, ಒಂದ್ಸರಿ ರೌಂಡ್ ಮಾಡ್ತೀನಿ. ಅದ್ರಲ್ಲಿ ಕೂರ್ತೀರಾ? ಕೂರ್ತೀರಾ? ಸಿಂಚು ಅಂತ ಹೇಳ್ಕೊ, ಸಿಂಚು ಕಡೆಗೆ. ಸಂಜೆ ನೆನೆ ಥರನೇ ಗೇಮ್ಸ್ ಆಡ್ಕೊಂಡು ಹಾಂ ಕಾಲ ಕಳೆಯೋದು. ಸಾಕು ಸಮೋಸ ಒಂದೇ ಸಾಕೋದ್ರಲ್ಲ ಯಾರೋ, ಅಷ್ಟು ತಿನ್ನೋದಂದ್ರಲ್ಲ ಯಾರೋ. ನೇಚರ್ನ ಎಂಜಾಯ್ ಮಾಡೋದು ಚೆನ್ನಾಗಿದೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ಪೀಪಲ್ ಆರ್ ಗುಡ್. ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಒಂದು ಸ್ಮೈಲಿಂಗ್ ಫೇಸನ್ನು ಕ್ಯಾರಿ ಮಾಡ್ತಾರೆ. ಯಾರು ಕೂಡ ಜಸ್ಟ್ ರೆಗ್ಯುಲರ್ ಸ್ಟ್ರೈಟ್ ಫೇಸ್ ಅಂತ ಯಾರ್ದು ಇಲ್ಲ, ಎಲ್ಲರೂ ನಗ್ನಗ್ತಾ ಚೆನ್ನಾಗಿದ್ದಾರೆ. ಆಮೇಲೆ ಮೇಂಟೆನೆನ್ಸ್ ಕೂಡ ಅಷ್ಟೇ. ರೂಮ್ ಇಷ್ಟು ದೊಡ್ಡ ಪ್ರಾಪರ್ಟಿನ ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ. 16 acres ಪ್ರಾಪರ್ಟಿ ಇದು. ಅದು ಹೆಂಗೆ ನಾವು ಬೆಳಗ್ಗೆ ಅದನ್ನೇ ಮಾತಾಡ್ಕೋತಾ ಇದ್ವಿ, ಹೆಂಗೆ ಮೇಂಟೈನ್ ಮಾಡ್ತಾರೋ ಇದನ್ನಂತ. ಆ್ಯಂಡ್ ಫ್ಲವರ್ಸು ಅಷ್ಟೇ, ಅದು ಎಷ್ಟು ಚೆನ್ನಾಗಿತ್ತಲ್ಲ, ಪರ್ಪಲ್ ಆ್ಯಂಡ್ ಬ್ಲೂ ಫ್ಲವರು. ಆ್ಯಂಡ್ ನೆನ್ನೆ ನಾವು ಪ್ರಾಪರ್ಟಿ ಟೂರ್ ತೊಗೋಬೇಕಿತ್ತು, ಬಟ್ ನೆನ್ನೆ ಆಗಲಿಲ್ಲ. ಆ್ಯಸ್ ಐ ಸೆಡ್, ರೆಸ್ಟಿಂಗ್ ಡೇ ಆಗೋಯ್ತು ನೆನ್ನೆ. ಸೊ ಇವತ್ತು ಪ್ರಾಬಬ್ಲಿ ಪ್ರಾಪರ್ಟಿ ಟೂರ್ ತೊಗೋತೀವಿ. ನಾವು ವಿ ಆರ್ ಗೋಯಿಂಗ್ ಆನ್ ಅ ಪ್ರಾಪರ್ಟಿ ಟೂರ್ ಇನ್ ದಿಸ್ ಟುಕ್ ಟುಕ್. ಪಾಪ ನಮ್ಮ ಗೀತತ್ತೆಗೆ ನಾನು ಸ್ನಾನ ಮಾಡಕ್ಕೆ ಬಿಡದೆ ಹಾಗೆ ಹೇಳ್ಕೊಂಬಂದಿದ್ದೀನಿ. ಅವ್ರು ಫ್ರೆಶ್ ಇಲ್ಲ ಅಂತ ಮುಖ ತೋರಿಸ್ತಾ ಇಲ್ಲ. ಆದರೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ನಮ್ಮ ಗೀತತೆ. ಅದು ವಸಂತ ವಸಂತ ಇಟ್ಕೊಬಿಟ್ಟಿದ್ದಾರೆ. ಪ್ರಾಪರ್ಟಿ ತೋರ್ಸೋಣ. ವಾವ್, ವ್ಯೂ
ಇದೆಲ್ಲ ಕಾಟೇಜಸ್ 16 ಟೋಟಲ್ 16 ಕಾಟೇಜಸ್ ಇದೆಯಂತೆ ಮತ್ತೆ 16 ಎಕರ್ ಪ್ರಾಪರ್ಟಿ ಇದು. This mountain is actually part of Chambra Peak mountain. ಓಕೆ. Chambra Peak is the second largest mountain in Kerala. ಓ, ಸೆಕೆಂಡಾ ಸೆಕೆಂಡ್ ಲಾರ್ಜೆಸ್ಟ್ ಮೌಂಟೇನ್. ಹಾಂ 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 And that's massage area, no? Massage. Kalaripattu and yoga meditation. Okay. This yoga mandir is surrounded by the Rudraksha plant actually. Okay. Oh. Here is one Rudraksha plant. This one. Mm-hmm. That side also we have one. And this side. Here is also one. This one. Okay. That is also Rudraksha plant. ಇದು ರುದ್ರಾಕ್ಷ ಇದು ಪ್ಲಾಂಟ್. ರುದ್ರಾಕ್ಷ. ಹಾಂ ರುದ್ರಾಕ್ಷ ಪ್ಲಾಂಟ್ನ ಇದ್ರಲ್ಲಿ ನೋಡಿದ್ದು ಋಷಿಕೇಶಲ್ಲಿ. ಹೌದು ನೆನಪಿದೆ. This side is another category room actually. And this area like one building there is two individual rooms are there. Okay. Okay. This side only we have one room. This side in one building there is two rooms. 2 But- BHK ಟೈಪ್. 2 BHK type. Ah. But there is no interconnection between the room. Two different rooms actually. ಹಾಂ 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 And also we have different kind of variety fruits. Maybe you also see from your room in front side avocado plant. So every room have fruit name actually. The same fruit when we just planted in front of the cottage. Oh, nice, nice. It's like an alphabetic order, ABCD alphabetic order, and that's a fruit name actually. ಹಾಂ 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 Apart from that, we have like different fruits, jackfruit, mango, guava. These all are varieties of guava. It's a guava, and that is this. All is guava, but all are different varieties. These 4 plants actually called Nalpamaram. This one and this small one, and here and this one. Okay. These 4 trees are producing more oxygen from the tree. Okay. Okay. So here we can get the pure oxygen. Actually. So that's why it's called Nalpamaram. Nalpamaram. What does that mean? Nalpamaram means Nal. Oxygen. Maram means trees. Okay. Nal means 4. So 4 trees. Oh, like that. Okay. In Ayurveda there are so many oils and everything making with this Nalpamaram. It's good for body actually. ತುಂಬ ಮೆಡಿಸಿನ್ಸ್ ಮಾಡೋದಿದ್ರೆ Bhutan plant. ಅದು ರಾಂಬುತಾನ್. Rambutan. ರಾಂಬುತಾನ್. ಪ್ಲಾಂಟಾ. The red color one like a cherry type. ಹಾಂ 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 This side is a red color and this one is a yellow color. ಓಕೆ. ಫ್ರೂಟಾ Fruit. No? ರಾಂಬುತಾನ್. ಸ್ಟಾರ್ ಫ್ರೂಟ್ ಸಿಗುತ್ತಾ ನಿಮ್ಮ ಹತ್ರ? ಸ್ಟಾರ್ ಫ್ರೂಟ್ ಯೆಲ್ಲೋ ಕಲರ್ Yellow color. ಹಾಂ Star fruit we have in the downside. I'll show you. ಹಾಂ ಹಾಂ This actually ಅದರದ್ದು ಅವಕಾಡೋ ಪ್ಲಾಂಟ್ ಇರಬೇಕು. ಅವಕಾಡೋ ಪ್ಲಾಂಟ್ ಅದಾ? this dry one. ಹಾಂ ಅದು avocado. ಅದು ನಾವಿರೋ ಕಾಟೇಜ್, ಅಲ್ಲಿ ಮುಂದೆ ಇರೋದು ಆವಕಾಡೋ. Here is our herbal garden actually. That's our actually manufacturing unit. For the Ayurveda, all the oils we are producing here only. ಓಕೆ. So for that making oil, we need some plants, for Ayurveda plants. That's we are planting here. ಮಾರ್ನಿಂಗ್ ನೋಡ್ಬೋದು. Start. That side we have tea plantation. This side we have the coffee plantation. There's my beast. ಕೆಳಗೆ ತಗೊಂಬೋದಾ? ಕೀ ತಂದಿಲ್ಲ. These two are the last rooms actually. End with the olive. This Oh. olive plant actually. ಆಲಿವ್ ಪ್ಲಾಂಟ್.
ಅದು ಪುಲೋಸನ್. ಆ್ಯಂಡ್ ಇದು ನನ್ನ ಬೀಸ್ಟ್. This is pulausan. ಓಕೆ ಹಾಂ. This is also like rambutan. ಪಿಕಪ್ ಇದೆ ಇಲ್ಲಿ ಹೋಗ್ತಾ ಇದೆಯಲ್ಲ ಪಿಕಪ್ ಎಲ್ಲ. This is a manufacturing into oil production. Inside this is the oil production. ಓಕೆ. ಇಲ್ಲಿ ಒಂದಷ್ಟು ಕಾಟೇಜಸ್ ಇದೆ. ಐ ಥಿಂಕ್ 16 ಕಾಟೇಜಸ್ ಇದೆ. ಸೊ ಅದರಲ್ಲಿ ಕ್ಯಾಟಗರೈಸ್ ಮಾಡಿದ್ದಾರೆ ಅವರು. ಒಂದಷ್ಟು 3 ಕಾಟೇಜಸ್ ಈ ಥರ ಫ್ಯಾಮಿಲಿದು, ಕಪಲ್ದು ಆ ಥರ ಎಲ್ಲ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ನಾವು ಉಳ್ಕೊಂಡಿರೋದು ಅದಕ್ಕೆ ಹೆಸರಿಟ್ಟಿದ್ದಾರೆ, ಫ್ರೂಟ್ಸ್ ನೇಮ್ ಎಲ್ಲ ಇಟ್ಟಿದ್ದಾರೆ ತುಂಬ ಕ್ಯೂಟಾಗಿ. ನಾವಿರೋ ಕಾಟೇಜ್ ಹೆಸರು ಅವಕಾಡೋ. ನಾಳೆ ಹೊರಡ್ತೀವಿ ನಾವು. ನಾಳೆ ನಮ್ದು ಆ್ಯಕ್ಚುಲಿ ಏನು ಪ್ಲ್ಯಾನ್ಸ್ ಇಲ್ಲ, ಹೊರಡೋ ದಿನ ಏನು ಪ್ಲ್ಯಾನ್ ಬೇಡ ಅಂತ ಸುಮ್ಮನೆ ಪ್ರಾಪರ್ಟಿನ ಎಂಜಾಯ್ ಮಾಡೋದು. ಸ್ಟ್ರೇಟ್ ಡೈರೆಕ್ಟ್ ಮಂಡ್ಯ. So this was Jeeva's Retreat. I hope you all like this video. Thank you so much for watching, and stay tuned for my next one. Until then, please do take care of yourselves. And please like, share and subscribe. Follow my sister. Bye bye. Much love.